ಯಾವುದೋ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ಒಬ್ಬ ಹೆಣ್ಣುಮಗಳು ಯಾರು ದುಡ್ಡು ಕೊಡ್ತಿದ್ರು ಅವಳಿಗೆ? ಓಕೆ, ಅವಳಿಗೆ ಸರ್ಕಾರ ವರ್ಷಕ್ಕೆ 24,000 ರೂಪಾಯಿ ಹಣ ಕೊಡುತ್ತೆ ಅನ್ನೋ ಗ್ಯಾರಂಟಿ ಇರೋದ್ರಿಂದ ಅವಳಿಗೆ ಯಾರಾದ್ರೂ 50,000 ರೂಪಾಯಿ ಸಾಲ ಕೊಡ್ತಾರೆ. ಓಕೆ, ಯಾಕೆಂದ್ರೆ ಗ್ಯಾರಂಟಿ ದುಡ್ಡು ಬರುತ್ತೆ, ತೀರಿಸ್ತಾಳೆ ಬಿಡು ಅಂತ ಹೇಳಿ ಆ ಹಣ ಕೊಡ್ತಾರೆ ಅನ್ನೋ ಭರವಸೆ ಇರೋದ್ರಿಂದ ಯಾರಾದರೂ ಒಬ್ಬ ಫೈನಾನ್ಸ್ ಮಾಡೋರಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಬ್ಯಾಂಕ್ಗಳಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಧೈರ್ಯವಾಗಿ ಸಾಲ ಕೊಡ್ತಾರೆ. ಆ ಹಣವನ್ನು ತಗೊಂಡಾಕೆ ವ್ಯವಹಾರ ಮಾಡ್ತಿದ್ದಾಳೆ. ಹೀಗಾಗಿ ಒಂದು ಕುಟುಂಬದ ಆದಾಯ ಹೆಚ್ಚಾಗಿದೆ, ಹೀಗಾಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ, ಹೀಗಾಗಿ ಬದುಕಿನ ಗುಣಮಟ್ಟ ಹೆಚ್ಚಾಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಹೀಗಾಗಿ ತಲಾದಾಯ ಕೂಡ ಹೆಚ್ಚಾಗಿದೆ. ಓಕೆ, ಬಹಳ ಸ್ಪಷ್ಟವಾಗಿ ಕರ್ನಾಟಕದ ಜನ ಇವತ್ತು 10 ವರ್ಷದ ಹಿಂದೆ ಇದ್ದಿದ್ದಕ್ಕೂ ಇವತ್ತಿರೋದಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ನಿಜವಾಗ್ಲೂ ಹೆಮ್ಮೆ ಪಡಬೇಕು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ. ಇದು ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, ಜನತಾದಳ ಅಂತಲ್ಲ, ಪ್ರತಿಯೊಬ್ಬ ಕನ್ನಡಿಗ ಹೇಳ್ಬೇಕೇನು ಅಂದ್ರೆ ಭಾರತ ದೇಶದಲ್ಲಿ ನಾವು ತಲಾ ಆದಾಯ ನಂಬರ್ 1 ಸ್ಥಾನಕ್ಕೆ ಇವತ್ತು ಏರಿದೀವಿ ಅನ್ನುವಂತ ಒಂದು ಸಂಭ್ರಮವನ್ನು ನಾವು ವ್ಯಕ್ತಪಡಿಸಬೇಕು. ಆ ರೀತಿಯಾದಂತಹ ಒಂದು ಸಮಾಧಾನ ಖಂಡಿತವಾಗಿಯೂ ನಮಗಿದೆ ಅಂತ ನಾನು ಭಾವಿಸ್ತೀನಿ.